ಅದೇನಂತ ವಿಷಯ? ಬೆಳಿಗ್ಗೆನೆ ಏಳ್ಸಿ ಹೇಳೋ ಅಂಥದ್ದು. ನಿನ್ನ ಎರಡನೇ ಮಗಳು, ನಿನ್ನ ಮುದ್ದಿನ ಮಗಳು ತಂಗಿ ನಮ್ಮನೆಗೆ ವಾಪಸ್ ಬಂದಿದ್ದಾಳೆ. ಆ ವಿಷಯ ನನಗೆ ಈಗ ಹೇಳ್ತಾ ಇದೆಯಾ? ನನಗೆ ಮೊದಲೇ ಗೊತ್ತಿತ್ತು. ಆ ವಿಷಯ ಕೇಳಿದಾಗಿಂದ ನನಗೆ ನಿದ್ದೆನೇ ಬರ್ತಾ ಇಲ್ಲ ಕಣೆ. ನನ್ನ ಮಗಳಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ತಾನಾಗೆ ಮನೆ ಬಿಟ್ಟು ಹೋದವಳನ್ನ ವಾಪಸ್ ಮನೆಗೆ ಕರ್ಕೊಂಡು ಬರೋ ದರ್ದೇನಿತ್ತು ಅವಳಿಗೆ? ಅಯ್ಯೋ ಅಕ್ಕ, ನೀನೇನಾದರೂ ಒಂದು ವೇಳೆ ನಮ್ಮನೆಗೆ ಬಂದು ಇಲ್ಲಿ ನಡೀತಾ ಇರೋದನ್ನೆಲ್ಲ ನೋಡಿದ್ರೆ ಇನ್ನೇನಂತ್ಯೋ. ಯಾವುದೋ ದೇಶದ ಮಹಾರಾಣಿ ನಮ್ಮನೆಗೆ ಬಂದಿರೋ ಥರ ಆಡ್ತಿದ್ದಾರೆ ಎಲ್ಲರೂ. ನಮ್ಮ ಮನೆಯವ್ರಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಬಿಡು. ಆ ಮನೆ ಹಾಳಿನ ಆ ಮನೆಗೆ ಸೇರಿಸ್ಕೊಂಡು ಹಾಳು ಮಾಡ್ಕೊಳ್ಳೋದಲ್ಲದೆ ಈ ಮನೆನೂ ಹಾಳು ಮಾಡ್ತಾರೆ. ಯಾಕಮ್ಮ ಅಷ್ಟೊಂದು ಕಿರ್ಸ್ತೀಯಾ? ನಿನ್ ನಿಧಾನ ಮಾತಾಡೋದಕ್ಕೆ ಬರಲ್ವಾ? ಏನಿಲ್ಲ ಗೊಂಬೆ, ಕುಮುದ ಪೆದ್ದಾಗಿ ಮಾತಾಡ್ತಾ ಇದ್ಲು, ಅದಕ್ಕೆ ರೇಗ್ತಾ ಇದೆ ಅಷ್ಟೇ. ಹಾಂ, ನಿನ್ಗೊಂದು ಗುಡ್ ನ್ಯೂಸ್. ಚಿನ್ನು ವಾಪಸ್ ಮನೆಗೆ ಬಂದಿದ್ದಾಳಂತೆ. ರಿಯಲಿ? ಹಾಗಾದ್ರೆ ನಾನು ಇವಾಗಲೇ ಚಂದನ್ ಮನೆಗೆ ಹೋಗ್ತೀನಿ, ಓಕೆನಾ? ಏನು ಮಗಳೇ, ಫುಲ್ ಖುಷಿ ಆಗಿದ್ಯಾ? ಪಾಪ ಚಿನ್ನನ್ ವಾಪಸ್ ಕರ್ಕೊಂಡು ಬಂದ್ಬಿಟ್ನಂತೆ. ನಾನು ಈಗಲೇ ಹೋಗಿ ನೋಡ್ಕೊಂಡು ಬರ್ತೀನಿ. ಓಕೆ, ಬೇಗ ಬಾ, ಹುಷಾರು. ಅಮ್ಮನೂ ತುಂಬಾ ಖುಷಿಯಾಗಿದ್ದಾರೆ. ಬಾಯ್. ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ, ಇನ್ನೊಂದು ಸ್ವಲ್ಪ ನಿದ್ದೆ ಮಾಡಿ ರೆಸ್ಟ್ ತಗೋ. ಹಲೋ, ಹೇಳೋ ಕುಮುದ. ಏನು ಹೇಳೋದಕ್ಕ, ನಾನು ಎಷ್ಟು ಕಷ್ಟಪಟ್ಟು ಅವಳನ್ನ ಮನೆ ಬಿಟ್ಟು ಓಡಿಸಿದ್ದೆ. ಎಲ್ಲರೂ ಸೇರಿ ಅದನ್ನು ಹಾಳು ಮಾಡಿಬಿಟ್ರು. ನಾನು ಪಟ್ಟಿದ ಕಷ್ಟ ಎಲ್ಲ ನೀರಿನಲ್ಲಿ ಹೋಮ ಮಾಡಿದ ಹಾಗಾಯಿತು. ಆದರೆ ನನಗೀಗ ಭಯ ಆಗ್ತಿರೋದು ಗೊಂಬೆ ಬಗ್ಗೆ. ಆ ಚಿನ್ನು ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ನಾನೇ ಅಂತೇನಾದರೂ ಗೊಂಬೆಗೆ ಗೊತ್ತಾಗ್ಬಿಟ್ರೆ ಅವಳು ನನ್ನನ್ನು ಜೀವಂತವಾಗಿರೋದಕ್ಕೆ ಬಿಡ್ತಾಳ ಅಕ್ಕ? ಹೆದರ್ಕೋಬೇಡ ಕುಮುದ, ನೀನೇನು ಮಾತಾಡಬೇಡ. ಗೊಂಬೆ ಮುಂದೆ ನನ್ನ ಹೆಸರು ಹೇಳಕ್ಕೆ ಹೋಗ್ಬೇಡ. ಇದ್ರ ಹಿಂದೆ ನನ್ನ ಕೈವಾಡನೂ ಇದೆ ಅಂತ ಅವಳು ಗೊತ್ತಾದರೆ ಹಾದಿರಂಪ ಬೀದಿರಂಪ ಮಾಡಿಬಿಡ್ತಾಳೆ. ಈಗ ನಮ್ಮಿಬ್ರಿಗೂ ಇರೋದು ಒಂದೇ ದಾರಿ. ಏನು ಗೊತ್ತಿಲ್ಲದೆ ಇರೋ ಹಾಗೆ ಇಬ್ಬರು ಇದ್ಬಿಡೋಣ. ನಿನಗೆ ಗೊತ್ತಲ್ವಾಕ, ಚಿನ್ನುಗೊಂದಿನ ಬೈದಾಗ ಗೊಂಬೆ ಬಂದು ನನಗೆ ಎಲ್ಲರೂ ಎದುರಿಗೆ ಬೈದು ಹೇಗೆ ಅವಮಾನ ಮಾಡಿದ್ಲು ಅಂತ. ಕುಮುದ, ಜಾಸ್ತಿ ತಲೆ ಕೆಡ್ಸ್ಕೋಬೇಡ್ವೆ. ಗೊಂಬೆ ಜೊತೆ ನೀನು ಮಾತಾಡಬೇಡ ಅಂತ ಹೇಳದ್ನಲ್ಲ. ಆ ದೇವರು ನನ್ನ ಮಗಳಿಗೆ ಯಾಕಂತ ದುರ್ಬುದ್ಧಿ ಕೊಟ್ಟಿದ್ದಾನೋ. ಆ ಪರದೇಸಿ ಹುಡುಗಿ ಹಿಂದೆ ಚಿನ್ನು 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 ಅಂದ್ಕೊಂಡು ಓಡಾಡ್ತಿರ್ತಾಳೆ. ಛ, ಸರಿ, ನಾನೀಗ ಫ್ರೆಶ್ ಅಪ್ ಆಗಿ ಆಮೇಲೆ ನಿಂಗೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಸರಿ ಅಕ್ಕ. ನೆನ್ನೆ ನೀನು ನನ್ನ ಜೊತೆ ನೀನು ಮದುವೆ ಆದ ವಿಷಯನ ಎಲ್ಲರ ಮುಂದೆ ಹೇಳ್ತೀನಿ ಅಂದಾಗ ನನ್ನ ಜೀವನೇ ಬಾಯಿಗೆ ಬಂದಂಗಾಗಿತ್ತು. ಆ ಭಯಕ್ಕೆ ರಾತ್ರಿ ಎಲ್ಲ ನಿದ್ರೆನೇ ಬರಲಿಲ್ಲ ಚಂದು. ನನ್ನ ಜೀವನದಲ್ಲಿ ನಾನು ಇಷ್ಟು ಭಯ ಯಾವತ್ತೂ ಬಿದ್ದಿರಲಿಲ್ಲ. ಒಂದು ವೇಳೆ ನೀನೇನಾದರೂ ಆ ವಿಷಯನ ಹೇಳಿದಿದ್ರೆ ಮನೇಲಿ ಎಂಥ ರಾದಂತ ಆಗ್ತಿತ್ತು ಅಂತ ಗೊತ್ತಾ ಚಂದು? ನನ್ನ ಎದೆನೇ ನಿಂತು ನಡುಗ್ತಾ ಇತ್ತು. ನಿನಗೆ ಅಷ್ಟು ತಲೆ ಕೆಟ್ಟಿದೆ ಅಂದಮೇಲೆ ನನಗೆ ಎಷ್ಟು ತಲೆ ಕೆಟ್ಟಿರಬಾರ್ದು ರಾಮ? ಯಾರಿಗೋ ಹೆಲ್ಪ್ ಮಾಡೋಕ್ಕೋಗಿ ನಾನೇ ನನ್ನ ಕೈಯಾರೆ ನನ್ನ ಜೀವನ ಹಾಳು ಮಾಡ್ಕೊಳ್ತಾ ಇದ್ದೆ. ಚಿನ್ನು ಬರದೇ ಹೋಗಿದ್ದಿದ್ರೆ ನೀನು ಹೇಳ್ಬಿಡ್ತಿದ್ದೆ. ಅವಳೇನಾದರೂ ಬರೋದು ಸ್ವಲ್ಪ ತಡ ಆಗಿದ್ದಿದ್ರು ನೀನು ಎಲ್ಲ ಸತ್ಯನೂ ಹೇಳ್ತಿದ್ದೆ ಚಂದು. ಆಗ ಅದಾಗೋಗ್ತಿತ್ತು. ನೀನೇ ಯೋಚನೆ ಮಾಡು ರಾಮ. ಅಕಸ್ಮಾತ್ ಚಿನ್ನು ವಾಪಸ್ ಮನೆಗೆ ಬಂದಿರಲಿಲ್ಲ ಅಂದಿದ್ರೆ ನಾನು ಏನು ಮಾಡಬೇಕಿತ್ತು? ನನ್ನ ಹತ್ರ ಸತ್ಯನ ಹೇಳೋ ಅನಿವಾರ್ಯತೆ ಬಿಟ್ಟು ಏನೂ ಇಲ್ಲ. ನೀನೇನಾದರೂ ಹೇಳು ಚಂದನ್. ಕೆಲವು ಸಲ ನೀನು ತುಂಬ ದುಡುಕ್ಬಿಡ್ತೀಯ. ಯಾರೋ ಗೊತ್ತಿಲ್ಲದೆ ಇರೋರು ಕಣ್ಣೀರು ಹಾಕಿ ಕೈ ಮುಗಿದ್ರು ಅಂತ ಮದುವೆ ಆಗಿ ಬಂದು ನಿಂತಿದೀಯಾ. ಕೆಲವು ಸಲ ನೀನು ಕೋಪ ಬಂದರೆ ಏನು ಮಾಡ್ತೀಯ ಅಂತ ನಿನಗೆ ಗೊತ್ತಿರಲ್ಲ. ಅದರಿಂದ ನಾಳೆ ಏನಾಗ್ಬೋದು ಅಂತ ಸ್ವಲ್ಪನೂ ಯೋಚನೆ ಮಾಡಿರಲ್ಲ. ನೋಡಿ ಚಂದು, ಕೆಲವು ಸತ್ಯಗಳನ್ನ ಹೇಳಬಾರ್ದು. ನೀನು ಬಂದು ನೀನು ಮದುವೆ ಆಗಿರೋ ವಿಷಯನೇನಾದರೂ ಹೇಳಿದಿದ್ರೆ ನೀವು ಮೂವರು ಜೀವನ, 2 ಮನೆಗಳ ಸಂಸಾರ ಏನಾಗ್ತಿತ್ತು ಗೊತ್ತಾ? ಆದರೆ ನಿನಗೆ ಗೊತ್ತಿಲ್ಲದೆ ಇರೋದು ನನಗೊಂದು ಗೊತ್ತು. ಏನು? ಸತ್ಯನ ಜಾಸ್ತಿ ದಿನ ಮುಚ್ಚಿಡಕ್ಕಾಗಲ್ಲ ಅಂತ ಅಮ್ಮ ಚಿಕ್ಕದ್ರಲ್ಲೇ ಹೇಳ್ಕೊಟ್ಟಿದ್ದಾಳೆ. ಅವ್ವ,
ನಿಮ್ಗೆ ಹೇಳ್ದೆ ನಾನು ಈ ಮನೆ ಬಿಟ್ಟು ಹೋಗಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ನಂಗೆ ಗೊತ್ತು ನೀವು ನನ್ನ ಮ್ಯಾಗ ಎಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಅಂತ. ನೀವು ಚಿಕ್ಕಿ ಅಕ್ಕ ಇಬ್ಬರು ನನ್ನ ಈ ಮನೆ ಮಗಳ ಥರನೇ ನೋಡ್ಕೊಂಡ್ರಿ. ಸಾರಿ ಅವ್ವ, ನಾನು ನಿನ್ನ ಮ್ಯಾಗ ಆ ಥರ ಎಲ್ಲ ಮಾಡಲ್ಲ. ನನಗೆ ನಿನ್ನ ಮೇಲೆ ಕೋಪ ಗೀಪ ಏನೂ ಬಂದಿಲ್ಲ ಮಗಳೇ. ನೀನು ಎಲ್ಲಿ ಹೊಟ್ಟೋಗಿದ್ಯೋ ಏನು ಮಾಡ್ತಾ ಇರ್ತೀಯೋ ಅಂತ ಗಾಬರಿ ಚಿಂತೆ ಅಷ್ಟೇ. ಒಂದು ಮಾತು ಹೇಳ್ಬಿಟ್ಟು ಹೋಗಿದ್ದಿದ್ರೆ ಈ ರಗಳೆ ಎಲ್ಲ ಇರ್ತಾನೆ ಇರಲಿಲ್ಲ ಅಲ್ವಾ? ಅಪ್ಪ ಅಮ್ಮ ಎಷ್ಟು ನೊಂದ್ಕೊಂಡ್ರು ಗೊತ್ತಾ? ಪಾಪ ರಾಮು ಅಂತೂ ನೀನು ಹೋದಾಗಿಂದ ಒಂದು ಊಟ ಮಾಡಿಲ್ಲ, ಅತ್ತಿಗೆ ಮಾತ್ರೆ ಕೂಡ ತಗೊಂಡಿಲ್ಲ ಗೊತ್ತಾ? ಶ್ವೇತಾ, ಈಗ ಮಾತೆಲ್ಲ ಯಾಕೆ ಬಿಡು. ತಪ್ಪಾಯ್ತು ಚಿಕ್ಕಿ ಅಕ್ಕ, ಇನ್ಮ್ಯಾಗ ಯಾವತ್ತೂ ಆ ಥರ ಮಾಡೋಕ್ಕಿಲ್ಲ. ಮಗಳೇ, ಆಗಿದ್ದಾಗ ಹೋಯ್ತು ಬಿಡು ಅಂತ ಹೇಳಿದ್ನಲ್ಲ. ಈಗ ಬೇಸರ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಆದ್ರೆ ನಂದೊಂದು ಪ್ರಶ್ನೆ, ನೀನು ಯಾಕೆ ಈ ಮನೆ ಬಿಟ್ಟು ಹೋದೆ ಮಗಳೇ? ಏನತ್ಗೆ ನೀವು ಎಲ್ಲ ಗೊತ್ತಿದ್ದು ಈ ಥರ ಪ್ರಶ್ನೆ ಮಾಡ್ತಿದ್ದೀರಲ್ಲ? ಮುದಕ್ಕ ಮಾತೆತ್ತಿದ್ರೆ ಸಾಕು, ಯಾವಾಗ ಮನೆ ಬಿಟ್ಟು ಹೋಗ್ತೀಯಾ, ಯಾವಾಗ ಮನೆ ಬಿಟ್ಟು ಹೋಗ್ತೀಯಾ ಅಂತ ಕೇಳ್ತಾನೆ ಇದ್ಲು. ಈ ಥರ ಅನ್ನಿಸ್ಕೊಂಡು ಯಾರು ತಾನೇ ಇರ್ತಾರೆ? ಪಾಪ ಚಿನ್ನುಗೂ ಬೇಜಾರಾಯ್ತು, ಅದಕ್ಕೆ ಮನೇನೆ ಬಿಟ್ಟು ಹೋದ್ಲು. ಅಮ್ಮ, ಮಾತ್ರೆ ತಗೊಂಡಿ ಅಮ್ಮ? ಚಿನ್ನನ್ನು ವಾಪಸ್ ಕರ್ಕೊಂಬಂದಲ್ಲ, ಈಗಲಾದರೂ ಮಾತ್ರೆ ತಗೋ. ಥ್ಯಾಂಕ್ಸ್ ಮಗನೆ, ನನಗೆ ಗೊತ್ತಿತ್ತು ನೀನು ಚಿನ್ನನ್ ಕರ್ಕೊಂಡು ಬಂದೇ ಬರ್ತೀಯ ಅಂತ. ಈ ಕೂಸು ನಿನ್ನ ಕೈಗೆ ಸಿಗಲಿ ಅಂತ ನಾನು ದೇವ್ರ ಹತ್ರ ಹರಕೆ ಕಟ್ಕೊಂಡಿದ್ದೆ ಗೊತ್ತಾ? ಈಗ ನನಗೆ ನೆಮ್ಮದಿ ಆಯ್ತು. ಚಂದು, ರಾಮು ಮುಖ ನೋಡು ಹೇಗೆ ಹೊಳಿತಾ ಇದೆ. ನಿನ್ನೆ ಇವನ ಮುಖದಲ್ಲಿ ಜೀವಾನೇ ಇರಲಿಲ್ಲ, ಇವಾಗ ನೋಡು ಹೇಗೆ ಫಳ ಫಳ ಅಂತ ಹೊಳಿತಾ ಇದೆ. ಹೊಳಿದೆ ಏನು? ಕಲ್ಲಂಗ್ ಯಾಕೆ ನಿಂತಿದ್ಯಾ? ಹೇಳು, ಮನೆ ಬಿಟ್ಟು ಯಾಕೆ ಹೋದೆ? ಹೇಳೆ ಅಕ್ಕ. ಶ್ರುತಿ, ಚಂದನ್ ಪ್ಲೀಸ್, ನೀನ್ ಚಿನ್ನನ್ ವಾಪಸ್ ಕರ್ಕೊಂಡ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಆದ್ರೆ ನಮ್ಮಿಬ್ರು ಮಧ್ಯೆ ನೀನ್ ತಲೆ ಹಾಕ್ಬೇಡ. ಏನೋ ಆಗಬಾರ್ದು ಆಗೋಯ್ತು. ಈಗ ಚಿನ್ನು ವಾಪಸ್ ಬಂದಿದ್ದಾಳಲ್ಲ, ಸಮಸ್ಯೆ ಬಗ್ಗೆ ಹೇರಿತ್ತಲ್ಲ, ಎಲ್ಲ ಇನ್ನೊಬ್ಬರ ಮೇಲೆ ಸುಮ್ಮನೆ ಕೈ ಹತ್ತಬಾರ್ದಮ್ಮ. ತಾತ, ನೀವು ಸುಮ್ಮನೆ ಇರಿ ಪ್ಲೀಸ್. ಇವಳ ಮನೆ ಬಿಟ್ಟು ಹೋದ್ಮೇಲೆ ಎಲ್ಲರೂ ಎಷ್ಟು ಹಿಂಸೆ ಅನುಭವಿಸಿದ್ದೇನೆ ಅಂತ ನಿಮಗೆ ಗೊತ್ತು. ಇವಳಿಗೊಂದು ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ಈ ಮನೇಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂದಿದ್ರೆ ನಮ್ಮನೆಗಾದ್ರೂ ಬರ್ಬೋದಾಗಿತ್ತು. ಅದು ಬಿಟ್ಟು ಈ ಮನೇಲಿ ಯಾರು ಇಲ್ಲದೆ ಇರ್ಬೇಕಾದ್ರೆ ಹೇಳ್ದೆ ಕೇಳ್ದೆ ಹೋಗಿದ್ದಾಳೆ. ಆಯ್ತು ಬಿಡೆ, ಸದ್ಯ ನಮ್ಮ ಪುಣ್ಯಕ್ಕೆ ವಾಪಸ್ ಬಂದಿದ್ದಾಳಲ್ಲ. ವಿಷಯ ಅದಲ್ಲ ಅಜ್ಜಿ, ಇವಳ ಮನೆ ಯಾಕೆ ಬಿಟ್ಟು ಹೋದ್ಲು, ಅದಕ್ಕೆ ಕಾರಣ ಯಾರು ಅಂತ ಅವಳ ಬಾಯಿಂದ ನನಗೆ ಕೇಳಿಸ್ಕೋಬೇಕು. ಅಕ್ಕ, ಅದು ಏಯ್, ಅಕ್ಕ ಅಂತ ಕರಿಬೇಡ. ಅಕ್ಕ ಅಂತ ಕರೆಯೋ ಯೋಗ್ಯತೆ ನೀನ್ ಕಳ್ಕೊಂಡ್ಬಿಟ್ಟಿದ್ಯಾ. ಅಕ್ಕ ಅಂತ ಅಕ್ಕ. ಗೊಂಬೆ, ಆಗ್ಲಿಂದ ಆ ಹುಡುಗಿಗೆ ಬರೀ ಪ್ರಶ್ನೆಗಳನ್ನೇ ಕೇಳ್ತಾ ಇದೆಯಾ, ಉತ್ತರ ಹೇಳಕ್ಕೆ ಅವಕಾಶನೇ ಕೊಡ್ತಾ ಇಲ್ವಲ್ಲ? ಇವಳು ಈಗ ತಾನೇ ಬಂದಿದ್ದಾಳಲ್ಲ ಮಗಳೇ, ನೀನಾಗಲೇ ಹೊಡೆದು ಬಡ್ದು ಎಲ್ಲ ಮಾಡಿಬಿಟ್ರೆ ಅವಳಿಗೆ ಬೇಸರ ಆಗಲ್ವಾ? ನಿಧಾನಕ್ಕೆ ಅವಳು ಯಾಕೆ ಮನೆ ಬಿಟ್ಟು ಹೋದ್ಲು ಅಂತ ಆಮೇಲೆ ಕೇಳಬಹುದಲ್ವಾ? ಇವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ ಅತ್ತೆ? ಅದ್ರ ಬಗ್ಗೆ ಒಂದ್ ಸ್ವಲ್ಪನಾದ್ರೂ ಯೋಚನೆ ಇದೆಯಾ ಇವಳಿಗೆ? ಇನ್ನೇನ್ ಚಿಕ್ಕ ಮಗು ಅನ್ಕೊಂಡ್ಬಿಟ್ಟಿದ್ಯಾ? ಇವಳು ನೋಡ್ತಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ. ಶ್ರುತಿ, ಸ್ಟಾಪ್ ಇಟ್. ಬೇಜಾರು ಮಾಡ್ಕೋಬೇಡ ಕಂದ. ಶ್ರುತಿ ತುಂಬ ಹೆದರ್ಬಿಟ್ಟಿದ್ಲು, ತುಂಬ ಗಾಬರಿ ಆಗೋಗಿತ್ತು ಅವಳಿಗೆ. ಎಲ್ಲಿ ನಿನ್ಗೇನಾರು ತೊಂದರೆ ಆಗೋಗುತ್ತೋ ಅಂತ. ಹೇ, ನಿನ್ಗೇನಾದ್ರೂ ಬುದ್ಧಿಗಿದ್ದೆ ಇದೆಯಾ? ಇನ್ನೊಬ್ರ ಮೇಲೆ ಕೈ ಮಾಡುವಂತ ಅವಿವೇಕಿನ ನೀನು. ಅಷ್ಟು
ಅಷ್ಟೊಂದು ಓದಿದೆಯಲ್ಲ ಏನು ಪ್ರಯೋಜನ? ಎಲ್ಲರ ಎದುರುಗಡೆ ಪಾಪ ಆ ಹುಡುಗಿ ಮೇಲೆ ಕೈ ಮಾಡ್ತಿದ್ಯಲ್ಲ, ಸರಿನಾ ಅದು? ಬರೀ ಹೊಡೆಯೋದಲ್ಲ, ಅವಳನ್ನ ಕೊಂದು ಹಾಕ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ ನನಗೆ. ನನಗೆ ನಿನ್ನ ಸಿಟ್ಟು ಅರ್ಥ ಆಗುತ್ತೆ ಶ್ರುತಿ. ಮೊನ್ನೆ ಮೊನ್ನೆಯಿಂದ ಎಷ್ಟು ಕಷ್ಟ ಅನುಭವಿಸಿದ್ಯಾ, ಎಷ್ಟು ನೋವು ಅನುಭವಿಸಿದ್ಯಾ ಅಂತಲೂ ನನಗೆ ಗೊತ್ತು. ಆದರೆ ಚಿನ್ನುಗೆ ಅದೇನು ಪ್ರಾಬ್ಲಮ್ಸ್ ಇತ್ತು? ಅವಳು ಮನೆ ಬಿಟ್ಟು ಹೋಗೋದಕ್ಕೆ ಅದೇನು ಕಾರಣಗಳಿದ್ವು? ಚಿನ್ನು ಬಗ್ಗೆ, ಚಿನ್ನು ಜೀವನದ ಬಗ್ಗೆ ನೀ ನನಗೆ ಹೇಳ್ಕೊಡ್ತಿದ್ಯಾ? ಚಿನ್ನು ಬಗ್ಗೆ ಏನು ಗೊತ್ತು ಅಂತ ಇಷ್ಟೊಂದು ಮಾತಾಡ್ತಿದ್ಯಾ? ಅಲ್ಲ, ಚಿನ್ನು ಬಗ್ಗೆ ಯಾವತ್ತೂ ಮಾತಾಡದೇ ಇರೋನು ಇವತ್ತು ಅವಳನ್ನ ವಹಿಸ್ಕೊಂಡು ಮಾತಾಡ್ತಿದ್ಯಾ ನೀನು? ಚಿನ್ನು ಚಿನ್ನು ನನ್ನ ಜೀವನದಲ್ಲಿ ಏನು ಅಂತ ಯಾರಿಗೂ ಅರ್ಥ ಆಗಲ್ಲ. ಚಿನ್ನು ಬರೀ ನನ್ನ ತಂಗಿ ಅಲ್ಲ ಕಣೋ, ಅದಕ್ಕಿಂತ ಹೆಚ್ಚು. ಅದು ನಿನಗೆ ಅರ್ಥ ಆಗಿದ್ರೆ ನೀನು ಈ ಥರ ನನಗೆ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಚಿನ್ನು ಮನೆ ಬಿಟ್ಟು ಹೋಗಿದ್ದ ಕ್ಷಣದಿಂದ ನೀ ನನಗೆ ಫೋನ್ ಮಾಡಿ ಚಿನ್ನು ಸಿಕ್ಕಿದ್ಲು ಅಂತ ಹೇಳಿದ ಕ್ಷಣವರೆಗೂ ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ಅಂತ ನನಗೆ ಗೊತ್ತು. ಅದು ನಿನಗೆ ಅರ್ಥ ಆಗಿದೆಯಾ? ನನಗೆ ಬೇಜಾರಾಗ್ತಿರೋದು ಅಕ್ಕ ನನಗೆ ಹೊಡೆದ್ಲು ಅಂತಲ್ಲ, ನಾನು ಮಾಡಿರೋ ತಪ್ಪಿಗೆ ನನಗಿನ್ನೂ ದೊಡ್ಡ ಶಿಕ್ಷೆ ಆಗಬೇಕು. ನಂಗೆ ಬೇಜಾರಾಗ್ತಿರೋದು ನನ್ನನ್ನು ಅಷ್ಟೊಂದು ಇಷ್ಟಪಡೋ ಅಕ್ಕಂಗೆ ಅವಳ ಮನ್ಸಿಗೆ ನೋವು ಮಾಡಿಬಿಟ್ಟೆ ಅಂತ, ಅವಳಿಗೆ ನಾನು ದ್ರೋಹ ಮಾಡಿದೆ ಅಂತ. ನಾನು ಮಾಡಿರೋ ತಪ್ಪಿಗೆ ಆ ದೇವ್ರು ನಿಜವಾಗ್ಲೂ ನನಗೆ ಕ್ಷಮಿಸಲ್ಲ. ನಿನ್ನನ್ನು ನೀನು ಅಷ್ಟೊಂದು ದೋಷಿಸ್ಕೋಬೇಡ ಮಗಳೇ, ಅದರಿಂದ ಯಾವ ಪ್ರಯೋಜನನೂ ಇಲ್ಲ. ನೀನೇನಂಥ ದೊಡ್ಡ ತಪ್ಪು ಮಾಡಿಲ್ಲ, ಏನೋ ಮನಸ್ಸಿಗೆ ನೋವಾಗಿತ್ತು, ಹೋದೆ ಅಷ್ಟೆ. ಹೋಗಿದ್ದು ತಪ್ಪಲ್ಲ, ಬರದೆ ಹೋಗಿದ್ದಿದ್ರೆ ಆವಾಗ ತಪ್ಪಾಗ್ತಾ ಇತ್ತು. ಅಳು ನಿಲ್ಸು ಕಂದ, ಅಳು ನಿಲ್ಸು ಮಗಳು. ಮೊದಲು ನಾನು ಹೋಗಿ ಶ್ರುತಿ ಅಕ್ಕನ ಮಾತಾಡ್ಸ್ಬೇಕು, ಅವಳ ಕಾಲು ಹಿಡ್ಕೊಂಡು ತಪ್ಪಾಯ್ತು ಅಂತ ಕೇಳಬೇಕು. ಬೇಡ ಚಿನ್ನು, ಈಗ ನೀನು ಅವಳನ್ನು ಮಾತಾಡಿಸಿರೋದೇ ಒಳಿತು. ಈಗ ನಿನ್ನ ಮೇಲೆ ಅವಳಿಗಿನ್ನೂ ಕೋಪ ಕಡಿಮೆ ಆಗಿಲ್ಲಮ್ಮ. ಬೇಕಾದ್ರೆ ಕೋಪ ಕಡಿಮೆ ಆದಮೇಲೆ ಮಾತಾಡಿಸುವಂತೆ. ಇಲ್ಲ ತಾತ, ನಾನು ಈಗಲೇ ಹೋಗಿ ಅಕ್ಕನ ಮಾತಾಡಿಸ್ತೀನಿ. ಅವಳು ನಾನು ಎಷ್ಟಾದರೂ ಹೊಡಿಲಿ, ಎಷ್ಟಾದರೂ ಬೈಲಿ, ಅವಳು ನನ್ನನ್ನು ಕೊಂದಾಕಿದ್ರೂ ಚಿಂತೆ ಇಲ್ಲ. ಆದರೆ ನಾನು ಇವಾಗಲೇ ಹೋಗಿ ಅಕ್ಕನ ಮಾತಾಡಿಸ್ತೀನಿ. ಅಪ್ಪ ಹೇಳೋ ಮಾತು ಕೇಳಿ ಚಿನ್ನು, ಗೊಂಬೆ ಏನು ಅಂತ ನಿನಗಿಂತ ಚೆನ್ನಾಗಿ ನಮಗೆ ಗೊತ್ತು. ತುಂಬ ಬೇಗ ಸಿಟ್ಟು ಬರುತ್ತೆ ಅವಳಿಗೆ. ಸಿಟ್ಟು ಬಂದಷ್ಟು ಬೇಗನೆ ಸಿಟ್ಟು ಇಳಿಯಲ್ಲ. ಹೇಳಿದ್ನಲ್ಲ ಚಿಕ್ಕಿ ಅಕ್ಕ, ಅಕ್ಕ ಏನಾದರೂ ಶಿಕ್ಷೆ ಕೊಡಲಿ, ನನ್ನ ಜೀವನ ಎಲ್ಲ ಅಕ್ಕಂದೆ. ನಾನು ತಪ್ಪು ಮಾಡಿದೆ ನಿಜ, ಆದ್ರೆ ನಂಗೆ ಬೇರೆ ದಾರಿನೇ ಇರಲಿಲ್ಲ. ನಾನು ತಪ್ಪು ಮಾಡಿದ್ಮೇಲೆ ನಾನು ಶಿಕ್ಷೆ ಅನುಭವಿಸ್ಲೇಬೇಕು. ಅಕ್ಕ ನಂಗೆ ಏನಾದರೂ ಶಿಕ್ಷೆ ಕೊಡಲಿ, ನಾನು ಅದನ್ನು ಅನುಭವಿಸೋಕೆ ರೆಡಿ.